ಅತಿ ಸುಂದರವಾಗಿರೋದು ಅಪರಾಧ ಅಂತಂದ್ರೆ ಆ ಅಪರಾಧದ ಶಿಕ್ಷೆ ನಾನು ಅನುಭವಿಸ್ತೀನಿ. ಅಣ್ಣ ನೀ ಅತಿ ಸುಂದರ ಅಲ್ಲ ಅಣ್ಣ, ಮಿತಿ ಮೀರಿ ಸುಂದರ ಇದ್ದಿ. ನಿನ್ನ ಗಲ್ಲಿಗೆ ಏರ್ಸಬೇಕಾಗ್ತದ. ಸರ್ ನಮಸ್ಕಾರ, ನಾವು ಆಟೋದ ಮೇಲೆ ಆಟ ಹೋದ್ರೆ ನಮ್ ಅನ್ನೋ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ. ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು? ಸರ್ ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕಾದ ತಗೊಬಹುದು, ನೀವು ಕಾಸು ಕೊಡಂಗಿರಲ್ಲ. ಏನ್ ಬೇಕಾದ್ರೆ ತಗೊಂಡ್ ಕಾಸು ಕೊಡಂಗಿಲ್ವಾ? ಅಂದ್ರೆ ಒಂದ್ 28 ದಿವಸವರೆಗೂ ಟೈಮ್ ಇರುತ್ತೆ ಸರ್, ನೀವು ಆಮೇಲೆ ಕೊಡ್ಬೇಕು. ಆಮೇಲೆ ಯಾರಿಗೆ ಕೊಡ್ಬೇಕು? ಸರ್ ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು. ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸು ಕೊಡ್ಬೇಕು? ಸರ್ ಯಾಕಂದ್ರೆ ನಾವು ಅವ್ರಿಗೆ ಕಾಸು ಕೊಟ್ಟಿರ್ತೀವಲ್ಲ ಸರ್. ಇದೆಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು. ನಾನು ಹೋಗಿ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸು ಕೊಟ್ಟಿ, ನೀವು ಹೋಗಿ ಅವ್ರಿಗೆ ಕಾಸು ಕೊಟ್ಟಿ, ಅದಲ್ಲದೆ 28 ದಿವಸದಲ್ಲಿ ನಾನು ನಿಮ್ಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ ನಾನು ಕತ್ತಿಡ್ಕಂತೀರಾ? ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಡ್ 2 ವರ್ಷ ಆಯ್ತು, ನಾನು ಇನ್ನೂ ಕಾಸು ಕೊಟ್ಟಿಲ್ಲ. ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು, ನೀವೇನ್ ಕೊಡೋದ್ ಮಣ್ಣು. ಮಸ್ತ್ ನೋಡು ಬಾಡಿಗೆ ನಿಂದ್ರೆ ಅಡಿಸಿ ಬಿಲ್ ಕೊಟ್ಟೋಗು. ಚುಚ್ಚಾಪ್ 1% ಕೊಡ್ಲೆ ಚಾರ್ಜರ್ ಕೊಡು ನೀಗೆ. ನೆಟ್ವರ್ಕ್ ಎಲ್ಲ ಕೊಡಿ. ಅವನು ಆಲ್ರೆಡಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ ನೋಡು. ಕ್ಲೋಮ್ ಪ್ಲೇದಾಗ ಸರ್ವರ್ ಡೌನ್ ಅನ್ನೊಂದು ಬಾಲೆ ನೋಡಮ್ ತಾಲೆ. ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಆಯ್ತು ನೋಡಿ ನಾವು ಚಿದ್ರಿ. ಅರೆ ಟೈಮ್ ಎಟ್ಟಾಗ್ಯದ? ರಾತ್ರಿ ಟೈಮ್ ಡೌನ್ ಆಗ್ಯದ. ನಮ್ ತಮ್ಮ ಓದ್ಕೋತ ಕುಂತಾನ. ಯಾಕೋ ನಮ್ ತಮ್ಮ ನಮ್ ಪಪ್ಪನ ಹೆಸರು ಮ್ಯಾಕ್ ತರಪ್ಲೆ ಕಾಣತಾನ. ಓದ್ತಮ್ಮ ಓದ್ ಹಿಂಗೆ. ಸಾಕ್ಷಿ, ಇದು ನನ್ ಲಾಸ್ಟ್ ಲವ್ ಲೆಟರ್ ಅದ. ನೀ ಅಕ್ಸೆಪ್ಟ್ ಮಾಡಲ್ಲೋದಿ ನನ್ ಲವ್ಗೆ ಅಂತಂದ್ರ ನಾ ಫಾಸಿ ಹಾಕೊಂಡ್ ಸತ್ತೈತೆ. ಏ ಬೇವರ್ಸಿ ಬೈಲಿ. ಯಾರ್ ಬೇವರ್ಸಿ? ನೀನ್ ಗಣೋ ಬೇವರ್ಸಿ. ನಮ್ಮ ಹುಡುಗಂಗೆ ಏನೋ ಅರ್ಥ ಆಗದ್ರೆ ಭಾಷೆಲಿ ಬೈದಂತೆ. ಏನಂತ ಬೈದು? ನನ್ನ ನಿಮ್ಮಮ್ಮನೋಯ್ ಹಾ ಅಂದೆ ಅಷ್ಟೇ. ದಿನ ಮಲ್ಗೋದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದ್ ನಾನು. ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಲೋ ನಿಮ್ ಫ್ರೆಂಡಿಗೆ ಏನೋ ಇರಕ್ ಮನೆ ಇಲ್ಲ ಅಂತಿದ್ದಲ್ಲ, ಸಿಕ್ತೇನಾ? ಮನೆ ಸಿಕ್ತು. ಅರೆ ಬಾಡಿಗೆ ಕಟ್ಟಕ್ ಕಾಸಿಲ್ವಂತವನ ಹತ್ರ. ಮತ್ತೆ ಇವಾಗ ಫುಟ್ಪಾತ್ ಅಲ್ಲೇ ಮಲ್ಕಂತವನೆ. ಯಾಕೆ ನಿಮ್ಮ ಮೇಲೆ ಇರ್ಸ್ಕೊಳ್ಳೋದು? ನಾನೇ ಫುಟ್ಪಾತ್ ಅಲ್ಲಿ ಮಲ್ಕಂತಿದೀನಿ. ಇಬ್ರು ಯಾವ್ದಾರ ಒಂದ್ ಕೆಲ್ಸ ಹುಡ್ಕತ್ತಾನೆ. ಹಂಗ ಹಿಂಗೋ ಕಷ್ಟಪಟ್ಟು ಒಂದ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಫೈನಲಿ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತು. ಇನ್ನೇನೀಗ ಲಾಟ್ರಿ. ಆದ್ರೆ ಕೆಲ್ಸ ವರ್ಕ್ ಫ್ರಮ್ ಹೋಮ್. ಅದಕ್ಕೇನಂತೆ, 1 ತಿಂಗಳು ಅಲ್ಲೇ ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡೋದು. ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡ್ತಿದ್ವಿ. ನೈಟ್ ಮಲಗಿರ್ಬೇಕಾದ್ರೆ ಯಾರೋ ಕಂಪ್ನಿಯಿಂದ ಕೊಟ್ಟು ಲ್ಯಾಪ್ಟಾಪ್ ತೆಗೊಂಡು ಹೋಗ್ಬಿಟ್ಟವ್ರೆ. ಆಮೇಲೆ ಇದೆಲ್ಲ ವಾಶು ಅಂತ ಕಷ್ಟಪಟ್ಟು ಸಾಲ ಮಾಡಿ ಒಂದ್ ರೂಮ್ ಮಾಡ್ದೆ. ಕಂಪ್ನಿಯವರು ಇನ್ನೇ ನೆಕ್ಸ್ಟ್ ವಾರ ಇಂದ ಇಲ್ಲೇ ಬಂದ್ ಕೆಲಸ ಮಾಡಿ ಅಂದ್ರು. ನಾನ್ ಸರಿ ಇನ್ಮೇಲೆ ಕಂಪ್ನಿಗೆ ಹೋಯ್ತೀನಿ ಅಂತ ಫಾರ್ಮಲ್ ಶರ್ಟ್ ಪ್ಯಾಂಟ್, ಶೂಸ್, ಬೆಲ್ಟ್, ಸಾಕ್ಸ್, ವಾಚ್ ಎಲ್ಲಾ ಸಾಲ ಮಾಡಿಸ್ಕೊಂಡೆ. ನೋಡಿದ್ರೆ ನಮ್ ಪಕ್ಕ ಮೇಲೆ ಇದ್ದೊಂದ್ ದೊಡ್ಡ ಕಳ್ಳ ಅಂತೆ. ಅವ್ರ ಮೈನು ಸೇರ್ ನಮ್ಮ ಮೈಲೂ ಎಲ್ಲ ತೆಂಕೊಂಡು ಹೋಗ್ಬಿಟ್ಟ. ಮತ್ತೆ ಇವಾಗ ಅದೇ ಫುಟ್ಪಾತ್ ಮೇಲೆ ಬಟ್ಲಿರ್ಕೊಂಡ್ ಕುತ್ಕೊಳ್ಳಿ ಹೋಗರ್ ಬರಲ್ಲ, 1 ರೂಪಾಯಿ ಹಾಕ್ಬಿಡೈತಾರೆ. ನೀವೇನಾರು ಮುಖೇಶ್ ಅಂಬಾನಿ ಅವ್ರ ಮಗ ಆಗಿದ್ರೆ ನೀವ್ ಫಸ್ಟ್ ಏನ್ ತಗೊಂತ ಇದ್ರಿ? ಫಸ್ಟ್ ನಾನೊಂದ್ ಹೆಲಿಕಾಪ್ಟರ್ ತಗೊಂತ ಇದ್ದೆ. ನೋಡಿದ್ರ ಗಾಯ್ಸ್, ಒಂದ್ ಹೆಲಿಕಾಪ್ಟರ್ಗೋಸ್ಕರ ಸ್ವಂತ ಅಪ್ಪನ್ನೇ ಚೇಂಜ್ ಮಾಡ್ಕೊಂಬಿಟ್ಟ. ನೀನ್ ಯಾವತ್ತಾದ್ರೂ ಕಾಸ್ ಬೇಕು ಅಂದ್ರೆ ಮಚ್ಚ ಒಂದ್ ಪಕ್ಷ ಭಿಕ್ಷೆ ಬೇಡ್ಬಿಡು, ನನ್ನ ಹತ್ರ ಮಾತ್ರ ಕೇಳ್ಬೇಡ. ಈ ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಹಲೋ ದೋಸ್ತ, ನಿನ್ನೆ ಕುಡ್ದದ ಲಿವಪ್ ಗೊತ್ತೈತಲ್ಲೇ? ಈಗ ಗೊತ್ತಾತ್ ನೋಡ್ಲಿ. ಸೊತ್ತ ಮಗ.